ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಈ ಒಂದು ಸಂಘದ ಬಗ್ಗೆ ಒಂದಿಷ್ಟು ಮಾಹಿತಿನ ಕಳೆದ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಸೊ ನೀವು ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನು ಈಗಾಗಲೇ ನೋಡಿರ್ತೀರ. ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಹೊಸ ಒಂದು ಸಂಘ ಓಪನ್ ಆಗ್ತಾ ಇದೆ. ಸೊ ಆ ಒಂದು ಸಂಘದಲ್ಲಿ ಏನೇನು ಕಂಡೀಷನ್ ಇರುತ್ತೆ, ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆ ಒಂದು ಸಂಘಕ್ಕೆ ಸೇರ್ಬೇಕಂತ ಹೇಳಿದ್ರೆ, ಜೊತೆಗೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು, ಯಾವಾಗಿಂದ ಈ ಒಂದು ಸಂಘ ಓಪನ್ ಆಗ್ತಾ ಇದೆ, ಹಾಗೆಯೇ ಎಷ್ಟು % ಬಡ್ಡಿ ಇದೆ, ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿ ನಿಮಗೆ ಇನ್ನೂ ಕೂಡ ಸಿಕ್ಕಿರೋದಿಲ್ಲ. ಸೊ ಅದೆಲ್ಲ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈಗಾಗಲೇ ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಸ್ನೇಹಿತರೆ, ನಿಮಗೆ ಈ ಒಂದು ವಿಚಾರ ತಲುಪಬೇಕಂತ ಹೇಳಿದ್ರೆ, ಸೊ ನಾನು ಕೂಡ ಹಲವಾರು ಕಡೆ ಅದನ್ನ ರಿಸರ್ಚನ್ನ ಮಾಡಿ ಒಂದಿಷ್ಟು ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡಿ ಎಡಿಟ್ ಮಾಡಿ ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ನಮಗೂ ಕೂಡ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮಗೆ ಅಂತ ಟೈಮ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಈ ಒಂದು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರುತ್ತೆ, ಹಾಗೆ ಪಕ್ಕದಲ್ಲೂ ಕೂಡ ಬೆಲ್ ಐಕಾನ್ ಕೂಡ ಇರುತ್ತೆ. ಎರಡನ್ನ ಕೂಡ ಕ್ಲಿಕ್ ಮಾಡಿ ನನ್ನನ್ನು ಕೂಡ ಬೆಂಬಲಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಹೊಸ ಒಂದು ಸಂಘನ ಓಪನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಂಘ ಓಪನ್ ಆಗ್ತಿರುವಂಥದ್ದು ನವೆಂಬರ್ 19ನೇ ತಾರೀಕಿಂದ. ಹೌದು, ಇದೇ ತಿಂಗಳ ನವೆಂಬರ್ 19ನೇ ತಾರೀಕಿಂದ CM ಸಿದ್ದರಾಮಯ್ಯನವರು ಈ ಒಂದು ಸಂಘಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. 19ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಸಭೆ ನಡೀತಾ ಇದೆ. ಸೊ ಆ ಒಂದು ಸಭೆಯಲ್ಲಿ CM ಆಗಿರುವಂಥ ಸಿದ್ದರಾಮಯ್ಯನವರು ಈ ಒಂದು ಸಂಘಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಸಂಘದಿಂದ ಅನುಕೂಲಗಳಾದರೂ ಏನೇನು ಅನುಕೂಲಗಳಿದೆ, ಎಷ್ಟು ಲಕ್ಷದವರೆಗೆ ಈಗಾಗಲೇ ಸಾಲ ಸಿಗ್ತಾ ಇದೆ, ಹಾಗೆ ಏನೇನು ಕಂಡೀಷನ್ ಇರುತ್ತೆ, ಸುಮ್ಮನೆ ಕೊಟ್ಬಿಡ್ತಾರ, ಎಲ್ರಿಗೂ ಕೂಡ ಉಚಿತವಾಗಿ ಹಣ ಕೊಡ್ತಾರ ಅಥವಾ ಬಡ್ಡಿ ಇರುತ್ತಾ, ಅಥವಾ ಏನೇನು ಕಂಡೀಷನ್ ಇರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು, ಎಷ್ಟು % ಬಡ್ಡಿ ಇರುತ್ತೆ, ಇದೆಲ್ಲದರ ಕುರಿತು ನಿಮಗೆ ಈಗಾಗಲೇ ಡೌಟ್ಸ್ ಇರುತ್ತೆ. ನಾನು ಆ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕಂತಲೇ ಈ ಒಂದು ವಿಡಿಯೋ ಮಾಡ್ತಿರುವಂಥದ್ದು. ಮೊದಲನೇದಾಗಿ ಸ್ನೇಹಿತರೆ, ಈ ಒಂದು ಸಂಘ ಏನಕ್ಕೋಸ್ಕರ ಬೇಕಿತ್ತು ಅಂತ ನೀವು ಕೇಳ್ಬೋದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಸಿಗ್ತಾ ಇದೆಯಲ್ಲ, ಸಾಕಲ್ವಾ, ಮತ್ತೆ ಹೊಸ ಸಂಘ ಏನಕ್ಕೆ ಕಟ್ಟಬೇಕು? ಈಗಾಗಲೇ ಸಾಕಷ್ಟು ಸಂಘಗಳು ಇದೆ, ಆದರೂ ಕೂಡ ಈ ಒಂದು ಸಂಘ ಮತ್ತೆ ಏನಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದಾರೆ? ಮಹಿಳೆಯರಿಗೆ ಇದರಿಂದ ಅನುಕೂಲಗಳಾಗತ್ತಾ ಇಲ್ವಾ? ಸೊ ಇದೆಲ್ಲ ಡೌಟು ನಿಮ್ಗೆ ಈಗಾಗಲೇ ಇರುತ್ತೆ ಸ್ನೇಹಿತರೆ. ಸರ್ಕಾರ ಹೇಳ್ತಿರುವಂಥ ಉದ್ದೇಶ ಏನಂತ ಹೇಳಿದ್ರೆ, ಮಹಿಳೆಯರಿಗೆ ಆರ್ಥಿಕವಾಗಿ ಈ ಒಂದು ಸಂಘದಿಂದ ಅನುಕೂಲಗಳಾಗತ್ತೆ. ಅಂದರೆ ಉದ್ಯೋಗ ಮಾಡೋದಕ್ಕಾಗಿರ್ಬೋದು, ಹಾಸ್ಪಿಟಲ್ ಬಿಲ್ಲನ್ನು ಕಟ್ಟೋದಕ್ಕಾಗಿರ್ಬೋದು, ಎಜುಕೇಷನಿಗಾಗಿರ್ಬೋದು, ಮಕ್ಕಳ ಎಜುಕೇಷನಿಗಾಗಿರ್ಬೋದು, ಅಥವಾ ಮನೆ ಕಟ್ಟಲು ಆಗಿರ್ಬೋದು, ಅಥವಾ ಮಕ್ಕಳ ಮದುವೆ ಮಾಡೋದಕ್ಕಂತ ಸಾಲ ಕೇಳ್ತೀರ. ಯಾವುದೋ ಒಂದು ಬ್ಯಾಂಕಲ್ಲಿ ಹೋಗಿ ಸಾಕಷ್ಟು ದಿನ ಅಲ್ದು ಆ ಒಂದು ಹಣ ಕೂಡ ನಿಮಗೆ ಸಿಗುವ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಸಾಲ ಸಿಗೋದಿಲ್ಲ. ಹಾಗೆಯೇ ಈಗಾಗಲೇ ಸಾಕಷ್ಟು ಸಂಘಗಳಿದೆ, ಬೇರೆ ಬೇರೆ ಸಂಘಗಳಿದೆ, ನಿಮ್ಮ ಊರಿನಲ್ಲೂ ಕೂಡ ಸಂಘಗಳಿದೆ. ಅದಕ್ಕೆ ಸೇರಿಕೊಂಡು ನಿಮಗೆ ಹಣ ಸಿಗುತ್ತೆ. ನೀವು ಎಷ್ಟು ಕೇಳ್ತಾ ಇದ್ದೀರೋ ಅಷ್ಟು ಹಣ ಸಿಗುತ್ತೆ. ಅಂದರೆ ಒಂದು 2 ಲಕ್ಷ, ಒಂದು 50,000, ಒಂದು 2 ಲಕ್ಷ, 1 ಲಕ್ಷ ಹಿಂಗೆಲ್ಲ ಸಿಗುತ್ತೆ. ಆದರೆ ಬಡ್ಡಿ ಪ್ರಮಾಣ ಮಾತ್ರ ಜಾಸ್ತಿ ಇರುತ್ತೆ. ನೀವು ಅಸಲನ್ನು ತೆಗೆದುಕೊಂಡು ಅದನ್ನು ತೀರಿಸೋದ್ರೊಳಗಡೆ ಬಡ್ಡಿ ನಿಮ್ಮ ಅಸಲಿಗಿಂತ ಜಾಸ್ತಿ ಹೋಗಿರುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಒಂದು ಸಂಘ ಓಪನ್ ಮಾಡಿದ್ರೆ ಅದರಲ್ಲಿ ಬಡ್ಡಿ ಕೂಡ ಕಮ್ಮಿ ಇರುತ್ತೆ, ನಿಮಗೆ ಬೇಕಾದಾಗ ಹಣ ಕೂಡ ಸಿಗತ್ತೆ, ಇದರಿಂದ ಮಹಿಳೆಯರಿಗೂ ಕೂಡ ಅನುಕೂಲಗಳಾಗತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರದಿಂದ ಒಂದು ಸಂಘನ ಓಪನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗಿದ್ರೆ ನೀವು ಕೇಳ್ಬೋದು, ಯಾರ್ಯಾರು ಈ ಒಂದು ಸಂಘಕ್ಕೆ ಸೇರ್ಕೊಳ್ಬೋದು? ಎಲ್ಲರೂ ಕೂಡ ಸೇರ್ಕೊಳ್ಳೋದಕ್ಕೆ ಸಾಧ್ಯನಾ, ಅಥವಾ ಎಲ್ಲರೂ ಕೂಡ ಸೇರಲೇಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಕಂಪಲ್ಸರಿ ರೂಲ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಿಂದ ನೀವು ಈಗಾಗಲೇ ಏನು ಹಣನ ಪಡ್ಕೊಳ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಕಂಪಲ್ಸರಿಯಾಗಿ ಸೇರಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಇಷ್ಟ ಇದ್ರೆ ಸೇರ್ಕೊಳ್ಳಿ,
ಕಷ್ಟ ಆದರೆ ಬಿಡ್ಬೋದು, ಸೇರ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಆದರೆ ನೀವು ಸೇರ್ಕೊಳ್ಬೇಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ನೀವು ಪಡ್ಕೊಳ್ತಾ ಇರಬೇಕು. ಹೌದು, 2,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಬರ್ತಾ ಇರಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಸಂಘಕ್ಕೆ ನೀವು ಸೇರ್ಕೊಳ್ಳೋದಕ್ಕೆ ಸಾಧ್ಯ ಸ್ನೇಹಿತರೆ. ಹಾಗಿದ್ರೆ ಏನೇನು ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣನ ನೀವು ಪಡ್ಕೊಳ್ತಾ ಇರಬೇಕು. ಈಗಾಗಲೇ ಹೇಳಿದಾಗೆ ಗೃಹಲಕ್ಷ್ಮಿ ಹಣನ ನೀವು ಪಡ್ಕೊಳ್ತಾ ಇರಬೇಕು. ಗೃಹಲಕ್ಷ್ಮಿ ಹಣ ನಿಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಕೆನರಾ ಬ್ಯಾಂಕಿನಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿರಬೇಕು. ಈಗಲೇ ಹೋಗಿ ಕೆನರಾ ಬ್ಯಾಂಕಲ್ಲಿ ಹೋಗಿ ಇಮ್ಮಿಡಿಯೇಟ್ ಆಗಿ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕಂತ ಹೋಗಬೇಡಿ. ಸೊ ಸ್ನೇಹಿತರೆ, ವೆಯ್ಟ್ ಮಾಡಿ, ನಾನು ಕೂಡ ಹೆಚ್ಚಿನ ಮಾಹಿತಿನ ಅಪ್ಡೇಟಲ್ಲಿ ತಿಳಿಸ್ತಾ ಇರ್ತೀನಿ, ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ. ಹಾಗಾಗಿ ನೀವು ಗಡಿಬಿಡಿ ಮಾಡಿಕೊಂಡು ಈಗಲೇ ಬ್ಯಾಂಕಿಗೆ ಹೋಗಿ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಡಿ ಅಂತೇಳ್ಬಿಟ್ಟು ಅಲ್ಲಿ ಹೋಗಿ ತಲೆ ತಿನ್ನೋದಕ್ಕೆ ಹೋಗಬೇಡಿ. ಸೊ ತಾಳ್ಮೆಯಿಂದ ಇರಿ, ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ. ಆಗ ನೀವು ಹೋಗಿ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಬನ್ನಿ, ಒಂದು ಅಕೌಂಟ್ನ ಓಪನ್ ಮಾಡ್ಕೊಂಡು ಬನ್ನಿ. ಈಗಲೇ ಹೋಗಿ ಯಾರೂ ಕೂಡ ಕೆನರಾ ಬ್ಯಾಂಕ್ ಮುಂದೆ ಹೋಗಿ ನಿಲ್ಲೋದಕ್ಕಂತ ಹೋಗಬೇಡಿ. ಓಕೆ, 2,000 ರೂಪಾಯಿ ಹಣನ ಪೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ನೀವು ಈ ಒಂದು ಸಂಘಕ್ಕೆ ಸೇರ್ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ 2,000 ರೂಪಾಯಿ ಹಣನ ಪೇ ಮಾಡಬೇಕಾಗತ್ತೆ. ಎಲ್ಲಿ ಪೇ ಮಾಡೋದು ಅಂತ ಹೇಳಿದ್ರೆ ಈಗಾಗಲೇ ಫೋನ್ಪೇಯಲ್ಲಿ ಪೇ ಮಾಡೋ ಆಪ್ಷನ್ನ ಕೊಟ್ಟಿದ್ದಾರಂತೆ. ಸೊ ಫೋನ್ಪೇಯಲ್ಲೇ ನೀವು ಈ ಒಂದು 2,000 ರೂಪಾಯಿ ಹಣನ ನಿಮ್ಮ ಒಂದು ಅಕೌಂಟಿಗೆ ಜಮಾ ಮಾಡುವಂಥದ್ದು. ಅಂದರೆ ಸ್ನೇಹಿತರೆ, ನೀವೀಗ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ತಾ ಇದ್ದೀರಲ್ಲ, ಆ ಒಂದು ಸಂಘಕ್ಕೆ ಸೇರ್ಬೇಕಂತ ಹೇಳಿದ್ರೆ ಡೆಪಾಸಿಟ್ ಹಣದ ರೀತಿಯಲ್ಲಿ 2,000 ರೂಪಾಯಿ ನೀವು ಕಟ್ಟಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ. ಆದರೆ ಈಗಲೇ ಎಲ್ಲರೂ ಕೂಡ ಫೋನ್ಪೇಯಲ್ಲಿ ಯಾರ್ಯಾರ ಅಕೌಂಟಿಗೂ ಕೂಡ ಕಳಿಸೋದಕ್ಕಂತ ಹೋಗಬೇಡಿ. ಇನ್ನೂ ಕೂಡ ಯಾವುದಕ್ಕೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿಲ್ಲ. ಸರ್ಕಾರದ ಅಕೌಂಟಿಗೆ ಕಳಿಸ್ಬೇಕಾ ಅಥವಾ ನೀವು ಕ್ರಿಯೇಟ್ ಮಾಡಿರುವಂಥ ನೀವು ಹೊಸ ಅಕೌಂಟು ಏನು ಓಪನ್ ಮಾಡಿರ್ತೀರೋ ಕೆನರಾ ಬ್ಯಾಂಕಿಂದು ಆ ಒಂದು ಅಕೌಂಟಿಗೆ ನೀವು ಈ ಒಂದು 2,000 ರೂಪಾಯಿ ಹಣನ ಹಾಕಬೇಕಾ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಹಾಗಾಗಿ ಯಾವುದ್ಯಾವುದೋ ಫೇಕ್ ವಿಡಿಯೋನ ನೋಡಿ ಯಾರ್ಯಾರಿಗೂ ನೀವು 2,000 ರೂಪಾಯಿ ಸೆಂಡ್ ಮಾಡೋದಕ್ಕಂತ ಹೋಗಬೇಡಿ, ಗಡಿಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ಕೊನೆ ಡೇಟ್ ಏನೂ ಕೂಡ ಇಲ್ಲ, ನೀವು ಯಾವಾಗ ಬೇಕಾದ್ರೂ ಸೇರ್ಕೊಳ್ಬೋದು. ಈಗಾಗಲೇ ನವೆಂಬರ್ 19ನೇ ತಾರೀಕು ಏನಿದೆಯೋ 19ನೇ ತಾರೀಕು ನಂತರದಲ್ಲಿ ಯಾರು ಬೇಕಾದರೂ ಸೇರ್ಬೋದು. ಅದಕ್ಕೆ ಕೊನೆಯ ದಿನಾಂಕ ಇರೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕಂತ ಹೋಗಬೇಡಿ. ನಮಗೆ ಆಪ್ಷನ್ನೇ ಸಿಗೋದಿಲ್ವೇನೋ, ಲಾಸ್ಟಿಗೆ ಹೋದರೆ ನಾವು ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವೇನೋ ಅಂತೇಳ್ಬಿಟ್ಟು ನೀವು ಗಡಿಬಿಡಿ ಮಾಡಿಕೊಂಡು ಈಗಲೇ ಎಡವಟ್ಟನ್ನ ಮಾಡ್ಕೊಳ್ಳೋದಕ್ಕಂತ ಹೋಗಬೇಡಿ. ಇಲ್ಲ, ಎಲ್ಲರೂ ಕೂಡ ಸೇರಿಸ್ಕೊಳ್ತಾರೆ, ವೆಯ್ಟ್ ಮಾಡಿ. ಆದರೆ 19ನೇ ತಾರೀಕು ತನಕ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬಂದ ಮೇಲೆ ನಾನೇ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನಾನೇ ವಿಡಿಯೋ ಮಾಡಿ ತಿಳಿಸ್ತೀನಿ. ಆಮೇಲೆ ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿರ್ತೀನಲ್ಲ, ಅದೇ ರೀತಿಯಾಗಿ ನೀವು ಮಾಡ್ತಾ ಹೋಗಿ. ಹಾಗೇನೆ ಸ್ನೇಹಿತರೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳೋದಾದರೆ ಆಧಾರ್ ಕಾರ್ಡು ಬೇಕಾಗುತ್ತೆ, ಹಾಗೆ ರೇಷನ್ ಕಾರ್ಡು ಬೇಕಾಗುತ್ತೆ, ಫೋಟೋ ಕೊಡಬೇಕಾಗುತ್ತೆ, ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಡಾಕ್ಯುಮೆಂಟ್ಸ್ ಏನಾದರೂ ಕೇಳಿದ್ರಂತ ಹೇಳಿದ್ರೆ ವೋಟರ್ ID ಅಥವಾ ಬೇರೆ ಪಾನ್ ಕಾರ್ಡು ಈ ರೀತಿ ಏನಾದರೂ ಕೇಳಿದ್ರಂತ ಹೇಳಿದ್ರೆ ಅದ್ರ ಬಗ್ಗೆ ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀನಿ. ಎಲ್ಲಿ ಅರ್ಜಿನ ಸಲ್ಲಿಸೋದು ಅಂತೇಳಿ ಇವಾಗಿರುವಂಥ ಕ್ವಶನ್ ಸ್ನೇಹಿತರೆ, ಈಗಾಗಲೇ ಸರ್ಕಾರದ ಕಡೆಯಿಂದ ಬರ್ತಿರುವಂಥ ಮಾಹಿತಿ ಪ್ರಕಾರ 2,000 ಫಲಾನುಭವಿಗಳು ಈ ಒಂದು ಸಂಘಕ್ಕೆ ಸೇರಿ ಆಗಿದೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. 2,000 ಮಹಿಳೆಯರು. ಸೊ 2,000 ಮಹಿಳೆಯರು ಯಾವ ಗ್ಯಾಪಲ್ಲಿ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಿ ಈ ಒಂದು ಸಂಘಕ್ಕೆ ಸೇರ್ಕೊಂಡಾಗಿದೆ? ಈಗಾಗಲೇ 19ನೇ ತಾರೀಕಿಂದ ಈ ಒಂದು ಸಂಘಕ್ಕೆ ಚಾಲನೆ ಸಿಗುವಂಥದ್ದು. ಆಲ್ರೆಡಿ ಸಂಘಕ್ಕೆ ಚಾಲನೆ ಸಿಕ್ಕಿದ್ರೆ ಓಕೆ, 19ನೇ ತಾರೀಕಿಂದನೇ ಸಂಘಕ್ಕೆ ಚಾಲನೆ ಸಿಗೋದು, ನವೆಂಬರ್ 19ನೇ ತಾರೀಕಿಂದ. ಅಷ್ಟರ ಒಳಗಾಗಿನೇ ಈ ಒಂದು 2,000 ಜನ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಿ ಯಾವ ಗ್ಯಾಪಲ್ಲಿ ಇದಕ್ಕೆ ಈ ಒಂದು ಸಂಘಕ್ಕೆ ಸೇರ್ಕೊಂಡ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಸರ್ಕಾರದ ಕಡೆಯಿಂದ ಬರ್ತಿರುವಂಥ ಮಾಹಿತಿ ಪ್ರಕಾರ 2,000 ಮಹಿಳೆಯರು ಈ ಒಂದು ಸಂಘಕ್ಕೆ ಆಲ್ರೆಡಿ ಸೇರ್ಕೊಂಡು ಆಗಿದೆ ಅಂತ ಬಿಟ್ಟು ಮಾಹಿತಿ ಬರ್ತಾ ಇದೆ. ಓಕೆ, ನೀವು ಸೇರೋದಾದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಆಶಾ ಕಾರ್ಯಕರ್ತೆಯರು ಇವರಿಬ್ಬರನ್ನ ವಿಚಾರಿಸಬೇಕಾಗತ್ತೆ. ಇವರಿಬ್ಬರು ಈ ಒಂದು ಯೋಜನೆಗೆ ಈ ಒಂದು ಸಂಘಕ್ಕೆ ಅರ್ಜಿನ ಸಲ್ಲಿಸಿ ನಿಮ್ಮ ಒಂದು ಹೆಸರನ್ನ ಸೇರ್ಪಡೆ ಮಾಡಿ ಕೊಡ್ತಾರೆ. ಅದಾದ್ಮೇಲೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಇದೇ ನವೆಂಬರ್ 19ರಿಂದ CM ಆಗಿರುವಂತಹ ಸಿದ್ದರಾಮಯ್ಯನವರು ಈ ಒಂದು ಸಂಘಕ್ಕೆ ಚಾಲನೆನ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೇನೆ ಬಡ್ಡಿ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅನ್ನೋದು ನಿಮಗೆ ಈಗ ಇರುವಂಥ ಡೌಟು ಸ್ನೇಹಿತರೆ. ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿ ಕೊಟ್ಟಿಲ್ಲ. ಆದರೆ ಆಲ್ಮೋಸ್ಟ್ ಆಲ್ ಬೇರೆ ಸಂಘಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬಡ್ಡಿ ಪ್ರಮಾಣ ಸಾಕಷ್ಟು ಕಮ್ಮಿ ಇರುತ್ತೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ.
ಸೊ ಎಷ್ಟು ಪ್ರಮಾಣದಲ್ಲಿ ಬಡ್ಡಿ ಇರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬಂದ ನಂತರದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ನಿಮಗೆ 25,000ದಿಂದ 2 ಲಕ್ಷಕ್ಕಿಂತ ಹೆಚ್ಚು ಹಣನ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಸಂಘದಿಂದ ಸಾಲನ ಪಡ್ಕೊಳ್ಬೋದಾಗಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಅತಿ ಶೀಘ್ರದಲ್ಲಿ ನಿಮಗೆ ವಿಡಿಯೋ ಮಾಡಿ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ, ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಆದಷ್ಟು ಜನರಿಗೆ, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.